ಮಕ್ಕಳೇ, ಹಿಂದಿನ ವಿಡಿಯೋದಲ್ಲಿ ನೀವು ಓಪನ್ ಶಾಟ್ ಅಂದ್ರೆ ಏನು, ಓಪನ್ ಶಾಟ್ ನ ಏಕೆ ಬಳಸ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ನೀವು ಓಪನ್ ಶಾಟ್ ಟೂಲ್ ನ ಹೇಗೆ ಓಪನ್ ಮಾಡೋದು, ಆ ಟೂಲ್ ಅಲ್ಲಿ ಏನೆಲ್ಲ ಇದೆ, ನಂತರ ಆ ಟೂಲ್ ಅಲ್ಲಿ ಒಂದು ವಿಡಿಯೋನ ಹೇಗೆ ಸೇವ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ನಾವು ಓಪನ್ ಶಾಟ್ ನ ಓಪನ್ ಮಾಡಬೇಕು ಅಂದ್ರೆ ಈ ರೀತಿ ಸರ್ಚ್ ಬಾರ್ ಅಲ್ಲಿ ಹೋಗಿ ಓಪನ್ ಶಾಟ್ ಅಂತ ಹೇಳಿ ಟೈಪ್ ಮಾಡಿ. ಸೊ ಇಲ್ಲಿ ಚಿತ್ರ ಕಾಣಿಸ್ತಿದೆ ಅಲ್ವಾ, ಇದು ಓಪನ್ ಶಾಟ್ ನ ಚಿತ್ರ. ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಓಪನ್ ಶಾಟ್ ನ ವಿಂಡೋ ಓಪನ್ ಆಗುತ್ತೆ. ರಾಸ್ಪೆರಿ ಪೈ ಚಿತ್ರದ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಸೌಂಡ್ ಮತ್ತೆ ವಿಡಿಯೋ ಅಂತ ಬರುತ್ತೆ, ಅಲ್ಲಿ ಓಪನ್ ಶಾಟ್ ವಿಡಿಯೋ ಎಡಿಟರ್ ಅಂತ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ನಿಮಗೆ ಓಪನ್ ಶಾಟ್ ನ ವಿಂಡೋ ಓಪನ್ ಆಗುತ್ತೆ. ಸೊ ಈಗ ನಾನು ನಿಮಗೆ ಓಪನ್ ಶಾಟ್ ವಿಂಡೋದಲ್ಲಿ ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಡ್ತಾ ಹೋಗ್ತೀನಿ. ನಮಗೆ ಮೊದಲಿಗೆ ಕಾಣಿಸೋದೇನಪ್ಪಾ ಅಂದ್ರೆ ಮೆನು ಬಾರ್. ಈ ಮೆನು ಬಾರ್ ಅಲ್ಲಿ ಏನೆಲ್ಲ ಇರುತ್ತೆ ಅಂದ್ರೆ, ಒಂದು ವಿಡಿಯೋನ ನಾವು ಎಡಿಟ್ ಮಾಡೋದು. ವಿಡಿಯೋ ಎಡಿಟ್ ಮಾಡೋದು ಅಂತ ಹೇಳಿದ್ರೆ ಏನಾದ್ರೂ ತಪ್ಪಿದ್ರೆ ಅದನ್ನ ತಿದ್ದೋದು. ಇವಾಗ ನಿಮ್ಮಲ್ಲಿ ಏನಾದ್ರೂ ತಪ್ಪಾದ್ರೆ ನೀವು ಹೇಗೆ ತಿದ್ಕೊಳ್ತೀರಾ ಅಲ್ವಾ, ಸೊ ಅದೇ ರೀತಿ ಒಂದು ವಿಡಿಯೋದಲ್ಲಿ ಏನಾದ್ರೂ ಮಿಸ್ಟೇಕ್ಸ್ ಇದ್ರೆ ಅದನ್ನ ತಿದ್ದೋದು, ಜೊತೆಗೆ ವಿಡಿಯೋಗೆ ಒಂದು ಆಡಿಯೋನ ಸರಿಯಾಗಿ ಜೋಡಣೆ ಮಾಡೋದು. ಇದನ್ನ ನಾವು ವಿಡಿಯೋ ಎಡಿಟಿಂಗ್ ಅಂತ ಹೇಳ್ತೀವಿ. ಸೊ ಈ ವಿಡಿಯೋ ಎಡಿಟಿಂಗ್ ಗೆ ಏನೆಲ್ಲ ಬೇಕಾಗುತ್ತಲ್ಲ ಆಪ್ಷನ್ಸ್, ಆ ಅಷ್ಟು ಆಪ್ಷನ್ಸ್ ಗಳನ್ನ ನಾವು ಮೆನು ಬಾರ್ ಅಲ್ಲಿ ನೋಡೋಣ. ಹಾಗಿದ್ರೆ ಏನೆಲ್ಲ ಆಪ್ಷನ್ಸ್ ಇದೆ ಅಂತ ಹೇಳಿ ನೋಡೋಣ. ಫೈಲ್ ಇದೆ, ಎಡಿಟ್, ಟೈಟಲ್, ವೀವ್, ಎಲ್, ಇವೆಲ್ಲದನ್ನು ಕೂಡ ನಾವು ಮೆನು ಬಾರ್ ಅಲ್ಲಿ ಕಾಣಬಹುದು. ನಾನು ಇಲ್ಲಿ ಕೊಡುವಂತ ಕೆಲವೊಂದು ಮಾಹಿತಿಗಳು ನಿಮ್ಗೆ ಮುಂದೆ ನೆನಪಲ್ಲಿ ಇರ್ಬೇಕಾಗತ್ತೆ ಮಕ್ಕಳು, ಯಾಕಂದ್ರೆ ನೀವು ಓಪನ್ ಶಾಟ್ ನ ಉಪಯೋಗಿಸುವಾಗ ಅವು ಪದೇ ಪದೇ ಬಳಕೆ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಕೊಡೋ ಮಾಹಿತಿನ ನೀವು ವಿಡಿಯೋ ಪಾಸ್ ಮಾಡಿ ಪ್ರತಿ ಬಾರಿನೂ ನೋಟ್ ಮಾಡ್ಕೋಬೇಕಾಗತ್ತೆ. ಸೊ ಈಗ ವಿಡಿಯೋನ ಪಾಸ್ ಮಾಡಿ ಮೆನು ಬಾರ್ ಬಗ್ಗೆ ನೋಟ್ ಮಾಡ್ಕೊಳ್ಳಿ. ಸೊ ಈಗ ಮೆನು ಬಾರ್ ನ ನಂತರ ನಮ್ಗಿರೋದು ಸ್ಟ್ಯಾಂಡರ್ಡ್ ಟೂಲ್ ಬಾರ್. ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಅಂತಂದ್ರೆ ಈ ಒಂದು ಓಪನ್ ಶಾಟ್ ಅಲ್ಲಿ ನಾವು ಕೆಲವೊಂದು ಆಪ್ಷನ್ಸ್ ಗಳನ್ನ ತುಂಬಾ ಬಾರಿ ಉಪಯೋಗಿಸ್ತಾ ಹೋಗ್ತೀವಿ. ಅತಿ ಹೆಚ್ಚು ಉಪಯೋಗಿಸುವಂತ ಆಪ್ಷನ್ಸ್ ಗಳನ್ನ ನಾವು ಟೂಲ್ ಬಾರ್ ಅಲ್ಲಿ ನೋಡಬಹುದು. ಟೂಲ್ ಬಾರ್ ನ ನಂತರ ನಮ್ಗಿರೋದು ಪ್ರಾಜೆಕ್ಟ್ ಫೈಲ್ ಏರಿಯಾ. ಒಂದು ವಿಡಿಯೋನ ನಾವು ಎಡಿಟ್ ಮಾಡ್ಬೇಕು ಅಂದ್ರೆ, ಸೊ ಆ ಒಂದು ವಿಡಿಯೋದಲ್ಲಿ ನಾವ್ ಏನೆಲ್ಲ ನೋಡೋಕ್ಕಾಗತ್ತೆ, ಒಂದು ಆಡಿಯೋ ನೋಡ್ತೀವಿ ನಾವು, ಸೊ ಅದಾದ್ಮೇಲೆ ಚಿತ್ರಗಳನ್ನ ನೋಡ್ತೀವಿ, ಅದಾದ್ಮೇಲೆ ಒಂದು ವಿಡಿಯೋ ಕೂಡ ವಿಡಿಯೋ ಒಳಗಡೆ ಇರುತ್ತೆ. ಸೊ ಆ ಒಂದು ವಿಡಿಯೋಗಳು ಎಲ್ಲ ಏನಿರುತ್ತಲ್ವಾ, ಚಿತ್ರ ಇರ್ಬೋದು, ವಿಡಿಯೋ ಇರ್ಬೋದು, ಆಡಿಯೋ, ಸೊ ಅದೆಲ್ಲದನ್ನು ನಾವು ಇಲ್ಲಿ ಇಟ್ಟಿರ್ತೀವಿ. ಸೊ ಇಲ್ಲಿ ಇಟ್ಕೊಳ್ತೀವಿ. ಸೊ ನಮ್ಗೆ ಯಾವಾಗ ಅದು ಬೇಕನ್ಸುತ್ತೋ ಸೊ ಅದನ್ನ ನಾವು ಎಡಿಟ್ ಮಾಡ್ತಾ ಹೋಗ್ತೀವಿ. ಒಂದು ವಿಡಿಯೋ ಎಡಿಟಿಂಗ್ ಗೆ ಬೇಕಾದಂತ ಎಲ್ಲಾ ಫೈಲ್ಸ್ ಗಳನ್ನ ನಾವು ಪ್ರಾಜೆಕ್ಟ್ ಫೈಲ್ ಏರಿಯಾದಲ್ಲಿ ಹಾಕೊಂಡಿರ್ತೀವಿ. ಪ್ರಾಜೆಕ್ಟ್ ಫೈಲ್ ಏರಿಯಾದ ನಂತರ ನಮಗೆ ಇರೋದು ಫಂಕ್ಷನ್ ಟ್ಯಾಬ್ ಅಂತ ಹೇಳಿ. ಈ ಫಂಕ್ಷನ್ ಟ್ಯಾಬ್ ಅಲ್ಲಿ ನಾವು ಟ್ರಾನ್ಸಿಷನ್ಸ್, ಎಫೆಕ್ಟ್, ಎಮೋಜಿಸ್ ಇದನ್ನೆಲ್ಲದನ್ನು ನೋಡ್ತಾ ಹೋಗ್ತೀವಿ. ಇವೆಲ್ಲ ಏನು ಅಂತ ಹೇಳಿ ನಾನು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ. ಫಂಕ್ಷನ್ ಟ್ಯಾಬ್ ನ ನಂತರ ನಮಗಿರೋದು ಟ್ರ್ಯಾಕ್ ಏರಿಯಾ. ಸೊ ಟ್ರ್ಯಾಕ್ ಏರಿಯಾ ಅಂತಂದ್ರೆ ಏನಪ್ಪಾ ಅಂದ್ರೆ, ನಾವು ಒಂದು ವಿಡಿಯೋನ ಎಡಿಟ್ ಮಾಡ್ತಿದೀವಿ ಅಂದ್ರೆ ಅದನ್ನೆಲ್ಲದನ್ನು ನಾವು ಈ ಟ್ರ್ಯಾಕ್ ಗಳಲ್ಲೇ ಹಾಕೊಂಡು ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಎಡಿಟ್ ಮಾಡ್ತಾ ಹೋಗ್ತೀವಿ. ಟ್ರ್ಯಾಕ್ ಏರಿಯಾದ ನಂತರ ನಮಗೆ ಕಾಣೋದೇನಪ್ಪಾ ಅಂದ್ರೆ ಈ ಎಡಿಟಿಂಗ್ ಟೂಲ್ಸ್ ಅಂತ ಹೇಳಿ. ಹೆಸರೇ ಹೇಳ್ದಂಗೆ ನಾವೇನಾದ್ರೂ ಎಡಿಟ್ ಮಾಡೋದಕ್ಕೆ ಯಾವ್ಯಾವ ಆಪ್ಷನ್ಸ್ ಗಳು ಬೇಕೋ ಸೊ ಅದನ್ನ ನಾವೇನ್ ಮಾಡ್ತೀವಿ ಈ ಎಡಿಟಿಂಗ್ ಟೂಲ್ ಅಲ್ಲಿ ನೋಡ್ಬೋದು. ಎಡಿಟಿಂಗ್ ಟೂಲ್ ಬಾರ್ ನ ನಂತರ ನಮಗಿರೋದು ವಿಡಿಯೋ ಪ್ರಿವ್ಯೂ. ವಿಡಿಯೋ ಪ್ರಿವ್ಯೂ ಅಂತಂದ್ರೆ ಏನು ಅಂದ್ರೆ, ನಾವೀಗ ಒಂದು ವಿಡಿಯೋನ ಎಡಿಟ್ ಮಾಡ್ತಾ ಇರ್ತೀವಿ, ಆ ವಿಡಿಯೋನ ಕಟ್ ಮಾಡಿರ್ತೀವಿಯೋ ಅಥವಾ ಏನೋ ಒಂದು ಮಾಡಿರ್ತೀವಿ. ಸೊ ಅದು ಹೇಗ್ ಬರ್ತಿದೆ ಅಂತ ನಾವ್ ಎಲ್ಲಿ ನೋಡ್ಬೇಕು, ಈ ವಿಡಿಯೋ ಪ್ರಿವ್ಯೂ ಅಲ್ಲಿ ನಾವ್ ಅದನ್ನ ನೋಡ್ಬೋದು. ಹೇಗ್ ಬರ್ತಿದೆ, ನಾವು ಕಟ್ ಮಾಡಿರೋದಿರ್ಬೋದು ಅಥವಾ ಏನೋ ಹಾಕಿರ್ತೀವಿ ನಾವು ಆ ವಿಡಿಯೋಗೆ, ಸೊ ಅದೆಲ್ಲ ಹೇಗ್ ಬರ್ತಿದೆ, ಹೇಗ್ ಕಾಣಿಸ್ತಿದೆ ಅನ್ನೋದನ್ನ ನಾವು ವಿಡಿಯೋ ಪ್ರಿವ್ಯೂ ಅಲ್ಲಿ ನೋಡ್ಕೋಬಹುದು. ನೋಡಿದ್ರಲ್ಲ ಮಕ್ಳೇ, ಈ ಓಪನ್ ಶಾಟ್ ವಿಂಡೋದಲ್ಲಿ ಏನೆಲ್ಲ ಇದೆ, ಅವನ್ನ ನಾವು ಏನಕ್ಕೆ ಉಪಯೋಗಿಸ್ತೀವಿ ಅಂತ ಹೇಳಿ ತಿಳ್ಕೊಂಡ್ವಿ. ಈಗ ನಾನು ನಿಮ್ಗೆ ಏನ್ ಹೇಳ್ತೀನಪ್ಪ ಅಂತಂದ್ರೆ, ಈ ಒಂದು ವಿಡಿಯೋ ಎಡಿಟಿಂಗ್ ಟೂಲ್ ಓಪನ್ ಶಾಟ್ ಏನಿದೆ, ಸೊ ಇದ್ರ ಒಳಗಡೆ ನಾವು ಕೆಲವೊಂದಿಷ್ಟು ಫೈಲ್ಸ್ ಗಳನ್ನ ಹೇಗೆ ತಗೊಳ್ಳೋದು ಅಂತ ಹೇಳಿ ಹೇಳ್ಕೊಡ್ತೀನಿ. ಸೊ ನಾವು ಈ ಒಂದು ಓಪನ್ ಶಾಟ್ ಒಳಗಡೆ ಫೈಲ್ಸ್ ನ ತಗೊಳೋದಕ್ಕೆ ಎರಡು ಮೆಥಡ್ಸ್ ಇದಾವೆ.
ಮಾಡ್ಬೇಕಂದ್ರೆ 2 ದಾರಿಗಳಿದಾವೆ. ನಾನು ಮೊದಲಿಗೆ ನಿಮ್ಗೆ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಕೊಳ್ಳುವಂತಹ ಒಂದು ಮೆಥಡ್ ನ ಹೇಳ್ಕೊಡ್ತೀನಿ. ಅದ್ ಹೇಗ್ ಮಾಡೋದು ಅಂದ್ರೆ ಈ ರೀತಿ ಒಂದ್ ಯಾವ್ದಾದ್ರು ಫೋಲ್ಡರ್ ನ ಈ ರೀತಿ ನೀವೇನ್ ಮಾಡಿ ಮಿನಿಮೈಸ್ ನ ಮಾಡ್ಕೊಳ್ಳಿ. ಮಿನಿಮೈಸ್ ಮಾಡೋದು ಇಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರೆ ಅದು ಮಿನಿಮೈಸ್ ಆಗುತ್ತೆ. ಇಲ್ಲಿ ನೀವು ಯಾವ್ದಾದ್ರು ವಿಡಿಯೋ ಅಥವಾ ನಿಮಗೆ ಯಾವ್ದೋ ಇಮೇಜ್ ಬೇಕು ಅಂತ ಅನ್ಕೊಳ್ಳಿ. ಯಾವ್ದಾದ್ರು ಇಮೇಜ್ ಏನ್ ಬೇಕೋ ಅದು ಎಲ್ಲಿರುತ್ತೆ ಅಂತ ನಿಮಗೆ ಗೊತ್ತಿರತ್ತಲ್ವಾ. ಸೊ ಅದ್ರ ಮೇಲೆ ಈ ರೀತಿ ಕ್ಲಿಕ್ ಮಾಡಿ, ಲೆಫ್ಟ್ ಕ್ಲಿಕ್ ಮಾಡಿ ಈ ರೀತಿ ಜಸ್ಟ್ ಡ್ರ್ಯಾಗ್ ಹೇಳ್ಕೊಂಡು ಬಂದು ಇಲ್ಲಿ ಬಿಟ್ರೆ ಆಯ್ತು. ನೋಡಿ ಅದು ಇಲ್ಲಿ ಬಂತು. ಅಥವಾ ನಿಮಗೆ ಇನ್ನೊಂದು ಯಾವ್ದಾದ್ರು ಆಡಿಯೋ ಫೈಲ್ ಬೇಕಂದ್ರೆ ಅದ್ರ ಮೇಲೆ ಹಿಂಗೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ತಗೊಂಡ್ ಬಂದ್ರೆ ಆಯ್ತು. ಇಷ್ಟೇ. ಇದೇ ರೀತಿ ನಾವು ಡ್ರ್ಯಾಗ್ ಅಂಡ್ ಡ್ರಾಪ್ ನ ಮಾಡಬಹುದು. ಈ ರೀತಿ ನಾವು ಓಪನ್ ಶಾಟ್ ಒಳಗಡೆ ಫೈಲ್ಸ್ ಗಳನ್ನ, ಆಡಿಯೋ ಫೈಲ್ಸ್, ವಿಡಿಯೋ ಫೈಲ್ಸ್, ಇಮೇಜ್ ಯಾವ್ದನ್ನಾದ್ರೂ ಈ ರೀತಿ ನಾವು ತಗೋಬಹುದು. ಗೊತ್ತಾಯ್ತಾ ಮಕ್ಳೇ ಯಾವ ರೀತಿ ತಗೊಳ್ಳೋದು ಅಂತ ಹೇಳಿ. ಸೊ ಇದನ್ನ ಇನ್ನೊಂದು ದಾರಿಯಲ್ಲೂ ಕೂಡ ನಾವು ತಗೋಬಹುದು, ಇಂಪೋರ್ಟ್ ಮಾಡ್ಕೊಳ್ತಾ ತಗೋಬಹುದು. ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ಇಂಪೋರ್ಟ್ ಅಂದ್ರೆ ಏನು, ಯಾವ ರೀತಿ ಇಂಪೋರ್ಟ್ ಮಾಡ್ಕೊಳ್ಳೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಸೊ ಇವಾಗ ನಿಮ್ಗೆ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡೋದು ಹೇಗೆ ಅಂತ ಗೊತ್ತಾಯ್ತು. ನಂತರ ಈಗ ಒಂದೇನೋ ಫೈಲ್ ನ ಮಾಡಿದೀರಾ, ನೀವು ಒಂದು ಪ್ರಾಜೆಕ್ಟ್ ಏನೋ ಮಾಡಿದೀರಾ ಓಪನ್ ಶಾಟ್ ಅಲ್ಲಿ. ಸೊ ಅದನ್ನ ನೀವು ಹೇಗೆ ಸೇವ್ ಮಾಡೋದು ಅಂತ ಹೇಳಿ ನಾನು ತೋರಿಸ್ತೀನಿ. ಈ ರೀತಿ ಫೈಲ್ಗೆ ಹೋಗಿ ಇಲ್ಲಿ ನೋಡಿ ಸೇವ್ ಪ್ರಾಜೆಕ್ಟ್ ಅಂತ ಬರುತ್ತೆ. ನೀವು ಅದನ್ನ ಈ ರೀತಿ ಏನಾದ್ರೂ ನೇಮ್ ಕೊಟ್ಟು ಸೇವ್ ಮಾಡಬಹುದು. ಇಲ್ಲಿ ನಾನು ನಿಮ್ಗೆ ಓಪನ್ ಶಾಟ್ ಪ್ರಾಜೆಕ್ಟ್ ಅಂತ ಹೇಳಿ ಕೊಡ್ತೀನಿ. ಓಪನ್ ಶಾಟ್ ಪ್ರಾಜೆಕ್ಟ್ ಅಂತ ಹೇಳಿ ಟೈಪ್ ಮಾಡಿ ನಾನು ಸೇವ್ ಮಾಡ್ತೀನಿ. ಸೊ ಇವಾಗ ನಾನು ಸೇವ್ ಮಾಡಿದ್ದೀನಿ. ಅದು ಎಲ್ಲಿದೆ ಅಂತ ಹೇಳಿ ಇವಾಗ ನೋಡೋಣ. ಈ ರೀತಿ ಫೈಲ್ಸ್ ಅಲ್ಲಿ ನಾನು ಅದನ್ನ ಡಾಕ್ಯುಮೆಂಟ್ಸ್ ಅಲ್ಲಿ ಸೇವ್ ಮಾಡಿದೆ. ಅದು ಯಾವಾಗ್ಲೂ ಡಾಕ್ಯುಮೆಂಟ್ಸ್ ಅಲ್ಲೇ ಇರುತ್ತೆ. ನೋಡಿ ಇಲ್ಲಿ ಬಂದಿರುತ್ತೆ ಓಪನ್ ಶಾಟ್ ಪ್ರಾಜೆಕ್ಟ್ ಅಂತ ಹೇಳಿ ಇಲ್ಲಿ ಬಂದಿದೆ ನೋಡಿ, ಓಪನ್ ಶಾಟ್ ಪ್ರಾಜೆಕ್ಟ್ ಫೈಲ್. ಸೊ ಈ ರೀತಿ ನಾವು ಸೇವ್ ಮಾಡಿರೋದು ಎಲ್ಲಿ ಸೇವ್ ಮಾಡಿರ್ತೀವೋ ಅಲ್ಲಿ ನಮ್ಮ ಫೈಲ್ ಬಂದಿರುತ್ತೆ. ಈ ರೀತಿ ನಾವು ಓಪನ್ ಶಾಟ್ ಅಲ್ಲಿ ಸೇವ್ ಮಾಡಬಹುದು. ನೋಡಿದ್ರಲ್ಲ ಮಕ್ಕಳೇ. ಸೊ ಇವತ್ತು ನಾನು ನಿಮ್ಗೆ ಕೊಡ್ತಾ ಇರುವಂತಹ ಆಕ್ಟಿವಿಟಿ ಏನಪ್ಪಾ ಅಂದ್ರೆ, ನೀವು ಒಂದು ಫೈಲ್ ನ ಓಪನ್ ಶಾಟ್ ಒಳಗಡೆ ತಗೊಂಡು ಆ ಒಂದು ಪ್ರಾಜೆಕ್ಟ್ ನ ಸೇವ್ ಮಾಡಿ. ಧನ್ಯವಾದಗಳು.